ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 24 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಈ ಮನೆಯಿಂದಲೂ ಲ್ಯಾಂಡು ಹಿಂದ್ಗಡೆ ತನಕ ಗಮನಿಸಿದೆ ಸ್ನೇಹಿತರೆ. ಆದರೆ ಇವ್ರು ಸ್ವಲ್ಪ ಇಟ್ಕೊಂಡು ಸ್ವಲ್ಪನ ಮಾರಾಟ ಮಾಡ್ತಾರೆ. ಅದಕ್ಕೆ ದಾರಿ ಇವ್ರ ಜಮೀನಲ್ಲೇ ಕೊಡ್ತಾರೆ. ಈಗ ನಾವು ಆ್ಯಕ್ಚುಲಿ ನಾನು ಹೋಗೋಂಥದ್ದು ಕೂಡ ದಾರಿನೇ, ಇಲ್ಲಿಂದನೂ ಕೂಡ ಅದು ಪ್ಲ್ಯಾನ್ ದಾರಿನೇ. ಅಲ್ಲಿ ತನಕನೂ ಜಮೀನು ತನಕನೂ ಕೂಡ ಇದಾಗುತ್ತೆ. ನಮಗೆ ಇದು ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಇದು ನಮಗೆ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ನಮಗೆ ಇಲ್ಲಿ ಈಗ ಇವರು ಅರಿಶಿನ ಬೆಳೆದು ಎಲ್ಲ ಗುಡ್ಡೆ ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿ ಚಿರಗಳು ತುಂಬಿದ್ದಾರೆ. ನಿಮಗೆ ಈ ವಿಡಿಯೋ ನೋಡ್ತಾಯಿದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವರು ಮಣ್ಣು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಮಣ್ಣು ಅಂತ. ಪ್ಯೂರ್ ರೆಡ್ ಸಾಯಿಲ್. ನಮಗೆ ದಾರಿ ಕೂಡ ಇದರೇ ಬರುತ್ತೆ. ಇವರು ಪರ್ ಎಕರ್ 30 ಲ್ಯಾಕ್ ಹೇಳ್ತಾ ಇದ್ದಾರೆ. 1 ಎಕರೆಗೆ 30 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ಕೊಳ್ಳಿ ಸ್ನೇಹಿತರೆ, ನಾವು ನೇರ ಓನರ್ ಹತ್ರ ಮಾತಾಡೋಣ. ನಮಗಿಲ್ಲಿ ತೊಂದರೆ ಇಲ್ಲ. ಆಮೇಲೆ ನಮಗಿದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಸ್ನೇಹಿತರೆ. ಬೆಂಗಳೂರಿಗೆ 150 ಕಿಲೋಮೀಟ್ರು. ಮೈಸೂರಿಗೆ 90 ಕಿಲೋಮೀಟ್ರ್ ಇದೆ ಜಾಗ. ಲ್ಯಾಂಡ್ಗೆ 90 ಕಿಲೋಮೀಟ್ರ್ ಇದೆ. ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಸುತ್ತಮುತ್ತ ಬೆಟ್ಟ ಗುಡ್ಡಗಳಿರೋದ್ರಿಂದ ನೋಡಲಿಕ್ಕೆ ಒಂದು ಆನಂದ. ನಿಜವಾಗ್ಲೂ ಹೇಳ್ತೀನಿ, ಪ್ರಕೃತಿನ ನಾವು ಸವಿಲಿಕ್ಕೆ ಅಂತಂದರೆ ಈ ಥರ ಜಾಗಗಳು ತುಂಬ ಅನುಕೂಲ. ನಮಗೆ ಇದು ಒಳಗಡೆ ಅಂತ ಅನ್ನಿಸ್ಬೋದು ಲ್ಯಾಂಡ್ ನಿಮಗೆ. ಆದರೆ ಇದೆಲ್ಲ ದಾರಿ ಗೌರ್ಮೆಂಟ್ ದಾರಿ ಇದೆ, ಮ್ಯಾಪ್ ದಾರಿ, ಮೆಟ್ಲಿಂಗ್ ರೋಡು ಮನೆ ತನಕನೂ ನಿಮಗೆ. ಇಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಆಮೇಲೆ ನಾವು ಹೇಳೋದೇ ಇಷ್ಟು, ಇಲ್ಲೆಲ್ಲ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಇಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಮಾಡಿಕೊಂಡು ಸಾಮಾನ್ಯವಾಗಿ ನಮಗೆ ತೆಂಗು, ಅಡಿಕೆ, ಮಾವು, ನೇರಳೆ, ಸೀತಾಫಲ, ಸೀಬೆ ಈ ಥರ ಸುಮಾರು ಈ ಥರದ ಗಿಡಗಳನ್ನ ಹಾಕಿ ಬೆಳೆನ ಬೆಳಿಬೇಕು. ಯಾವನು ಮಿಶ್ರ ತಳಿ ಬೆಳೆಗಳನ್ನ ಹಾಕಿ ಬೆಳೆದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾಕೆಂತಂದರೆ ಇವತ್ತು ನಾವು ಯಾವುದೇ ಹಣ್ಣು ತಗೊಳ್ಳಿ, ನಾವು ಯಾವುದೇ ಫುಡ್ ತಗೊಳ್ಳಿ, ಎಲ್ಲ ಕೂಡ ನಮಗೆ ಕೆಮಿಕಲ್ಸ್ ಫುಡ್ಡೇ. ಯಾವುದು ಕೂಡ ನಮಗೆ ಕೆಮಿಕಲ್ಸ್ ಇಲ್ಲ ಅನ್ನುವ ಹಾಗೇ ಇಲ್ಲ. ಸೊಪ್ಪುಗಳಿಗೂ ಕೂಡ ಇವತ್ತು ಗೊಬ್ಬರಗಳನ್ನ ಹಾಕಿ ಬೆಳೆಯೋದ್ರಿಂದ ನಮಗೆ ಸೊಪ್ಪು ಕೂಡ ನಮಗೆ ಮನುಷ್ಯನಿಗೆ ಅಷ್ಟು ತೊಂದರೆ. ಇವತ್ತು ಅನೇಕ ಕಾಯಿಲೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ಹಾರ್ಟ್ ಅಟ್ಯಾಕ್ ಇರ್ಬೋದು, BP ಆಗ್ಬೋದು, ಶುಗರ್ ಆಗ್ಬೋದು, ಪ್ರತಿಯೊಂದು ಕೂಡ ಒತ್ತಡ. ಆಮೇಲೆ ಬೋನ್ಸ್ಗಳಂತೂ ಇತ್ತೀಚೆಗೆ ಬೋನ್ಸ್ಗಳು ಕೂಡ ಬೇಗ ಸವಿತಾ ಇದ್ದಾವೆ. ಕೆಲವ್ರಿಗೆ ಬೋನ್ಸ್ಗಳೆಲ್ಲ ಡ್ಯಾಮೇಜ್ ಆಗ್ತಾ ಇದ್ದಾವೆ. ಯಾಕೆ ನಾವು ತಿನ್ನೋ ಪದಾರ್ಥಗಳು ಸರಿ ಇಲ್ಲ, ಅದರಿಂದ ಇದಾಗುತ್ತೆ. ನಾವು ಉಪಯೋಗಿಸೋ ಎಣ್ಣೆ ಕೂಡ ಅಷ್ಟೇ, ಅದು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಇಲ್ಲ. ನಾವು ನಮ್ಮ ಜಮೀನಲ್ಲಿ ನೋಡಿ ರನ್ನಿಂಗ್ ಕಲ್ಟಿವೇಷನ್ ಇದು. ಈ ಕಡೆ ತೋಟ ಮಾಡಿದ್ದಾರೆ, 2 ಕಡೆ ತೋಟ ಇದೆ, ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ನಾವು ಇಲ್ಲಿ ನೋಡಿ ಆ ಕಡೆ ತೋಟ ಮಾಡಿ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ, ಈ ಕಡೆನೂ ಕೂಡ ನಮಗೆ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಮಗಿಲ್ಲಿ ಫ್ರಂಟ್ ಒಂದೇ, ಓನರ್ ಜಮೀನಿಗೂ ನಮ್ಮ ಜಮೀನಿಗೂ ಮುಂದ್ಗಡೆ ಮಾತ್ರ ಫೆನ್ಸಿಂಗ್ ಹಾಕ್ಕೊಂಡ್ರೆ ಸಾಕು. ಇನ್ನೆಲ್ಲ ಕಡೆ ಫೆನ್ಸಿಂಗು ಮಾಮೂಲಿ ಇದ್ದೇ ಇದೆ. ತೋಟ ಮಾಡಿ ನಾವು ಇದರಿಂದ ನಾವು ಒಳ್ಳೆಯ ಆದಾಯ ತಗೋಬೋದು. ನಮ್ಮಿಂದ 4 ಜನಕ್ಕೆ ಕೆಲಸ ಕೂಡ ಸಿಗುತ್ತೆ. ಪ್ರಕೃತಿಗೂ ಕೂಡ ನಾವು ಹೋಗಿ ಬೀದಿಲಿ ಮರ ನೆಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನಾವು ತಗೊಳ್ಳೋ ಜಮೀನುಗಳಲ್ಲಿ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿದ್ರೆ ಸಾಕು, ಒಳ್ಳೊಳ್ಳೆ ಮರಗಳು ಹಾಕ್ಕೊಂಡ್ರು ಸಾಕು. ಈಗ ತೆಂಗಿನ ಮರ ಆಗ್ಬೋದು, ಮಾವನ್ನು ಇದಾಗ್ಬೋದು, ಈ ಥರ ಗಿಡಗಳು ಹಾಕೊಂಡ್ರೆ ನಮ್ಗೆ ಹಣ್ಣು ಸಿಗುತ್ತೆ. ನಾವು ಜಮೀನಲ್ಲಿ ಗಿಡಗಳನ್ನ ಇಟ್ಟಿರೋದಕ್ಕೂ
ಪ್ರಕೃತಿಗೆ ಒಂದು ಕೊಡುಗೆ ಕೊಟ್ಟಂಗೂ ಆಗುತ್ತೆ ಸ್ನೇಹಿತರೆ. ಎಲ್ಲ ಕೂಡ ಅಷ್ಟೇ, ಮನುಷ್ಯ ತಾಳ್ಮೆಯಿಂದ ತನಗೇನು ಬೇಕು ಅದನ್ನು ಹತ್ಕೊಂಡು ನಾವು ಮಾಡಿದಾಗ ಅದಕ್ಕೂ ಕೂಡ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ. ನಾವು ಇವತ್ತಿನ ಪರಿಸ್ಥಿತಿ ನೋಡೋದಲ್ಲ, ನಮ್ಮ ಮುಂದಿನ ಫ್ಯೂಚರ್ ಅಂದರೆ ಮುಂದಿನ ಮಕ್ಕಳ ಭವಿಷ್ಯ ನೋಡಬೇಕು. ನಾವು ಆ ಮಕ್ಕಳ ಭವಿಷ್ಯ ನೋಡಿದಾಗ ನಮಗೆ ಸಾವಯವ ಕೃಷಿ ಮಾಡಿ ಎಲ್ಲರಿಗೂ ಕೂಡ ಆದಷ್ಟು ನಾವು ಒಳ್ಳೆಯ ರೀತಿ ಹಣ್ಣುಗಳನ್ನ ಕೊಟ್ಟು ಪ್ರತಿಯೊಂದೂ ಕೂಡ ನಾವು ಒಳ್ಳೆ ಗಾಳಿ ವಾತಾವರಣ ಎಲ್ಲ ಕೊಟ್ಟಾಗ ಪ್ರತಿಯೊಬ್ಬರು ಕೂಡ ಆದಷ್ಟು ಆರೋಗ್ಯದಲ್ಲಿ ಸುಧಾರಣೆ ತರಬಹುದು ಅಂತ ಒಂದು ಭಾವನೆ ಸ್ನೇಹಿತರೆ. ಏನೋ ಹೇಳ್ಬೋದು ಅನುಭವ ಪಡ್ಕೊಂಡಿದ್ದಾರೆ ಅಂತ, ಅನುಭವ ಅಂತೇನಿಲ್ಲ. ನಾವು ಕಣ್ಣಾರ ಕಾಣುವ ದಿನನಿತ್ಯ ಜನಗಳ ತೊಂದರೆ ಆಗ್ಬೋದು, ನೋವಾಗ್ಬೋದು, ಅನಾರೋಗ್ಯ ಆಗ್ಬೋದು, ಆಸ್ಪತ್ರೆಗಳಿಗೆ ಅವ್ರು ಮಾಡೋ ಖರ್ಚುಗಳಾಗ್ಬೋದು, ಇದನ್ನೆಲ್ಲ ನೋಡಿ ನಾವು ಒಳ್ಳೆ ತೋಟ ಮಾಡಿ ಆ ತೋಟದಲ್ಲಿ ನಾವು ಒಳ್ಳೆ ಬೆಳೆಗಳನ್ನ ಬೆಳೆದು ಉಪಯೋಗಿಸಿದಾಗ ನಿಜವಾದ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ತಾನೇ ಸಿಗುವಂಥದ್ದು ಸ್ನೇಹಿತರೆ. ನೋಡಿ, ಭಗವಂತ ಎಲ್ಲರಿಗೂ ಕೂಡ ಅನುಕೂಲವನ್ನು ಕೊಟ್ಟಿರ್ತಾನೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚೆಚ್ಚು ಜನಗಳಿಗೆ ತಲುಪುತ್ತೆ. ನೀವು ಈ ಥರ ಕೆಲಸ ಮಾಡಿದಾಗ ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಎಷ್ಟು ಜನ ಒಳ್ಳೊಳ್ಳೆ ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ಲ್ಯಾಂಡ್ಗಳು ಸಿಕ್ಕಿರಲ್ಲ. ನಿಮ್ಮಿಂದ ಒಂದು ಸಹಾಯ ಅನ್ನೋದು ಹಾಗೆ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.